ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ಎಲ್ಲವನ್ನೂ ಆನಂದಿಸಬಹುದೇನೋ, ಆದರೆ ಸಾವನ್ನೊಂದನ್ನ ಬಿಟ್ಟು. ಸಾವು ಅದೆಷ್ಟು ಸತ್ಯವೋ ಅಷ್ಟೇ ನಿಗೂಢ ಕೂಡ. ಎಂಥವರನ್ನಾದರೂ ನಿಂತಲ್ಲಿಯೇ ಕನಲಿಸಿ ಬಿಡುವ ತಾಕತ್ತಿರುವ ಪದ. ಹುಟ್ಟಿದ್ದು ಮಣ್ಣಾಗಲೇಬೇಕು ಅನ್ನೋ ಸತ್ಯ ತಿಳಿದಿದ್ದರೂ ಕೂಡ ಆ ಸತ್ಯವನ್ನ ಅರಗಿಸಿಕೊಳ್ಳೋಕ್ಕೂ ಅಸಾಧ್ಯ. ಈ ಮಾಯೆ ಅನ್ನೋ ಬಲೆಯೊಳಗೆ, ಜೇಡರ ಬಲೆಯೊಳಗೆ ಸಿಲುಕಿದ ಜೇಡದಂತಹ ಬಾಳು ನಮ್ಮೆಲ್ಲರದ್ದು. ಇದರಿಂದ ತಪ್ಪಿಸಿಕೊಳ್ಳುವ ತಂತ್ರ ಕೂಡ ಸೃಷ್ಟಿಯ ಅನಾದಿಯಿಂದಲೂ ಬೆಳೆದುಕೊಂಡು ಬಂದಿದೆ. ಇಂದಿಗೂ ನಾನಾ ಪ್ರಯೋಗಗಳು ನಡೆಯುತ್ತಲೇ ಇದೆ. ಅದರಲ್ಲೂ ನಮ್ಮ ಪ್ರೀತಿ ಪಾತ್ರರನ್ನ ಬಿಟ್ಟು ಹೋಗ್ತೀವಿ ಅನ್ನೋ ಸತ್ಯವನ್ನ ನೆನೆದರಂತೂ ನಮ್ಮ ಆತ್ಮಸ್ಥೈರ್ಯವೆಲ್ಲವೂ ಕುಗ್ಗಿಬಿಡುತ್ತೆ. ಆದರೂ ಕೋಪಕ್ಕೋ, ತಾಪಕ್ಕೋ, ಮನಸ್ತಾಪಕ್ಕೋ ಸಾವಿನ ಶರ ಬರೆದು ಬಿಡ್ತೀವಿ ಒಮ್ಮೊಮ್ಮೆ. ಇಂತಹ ಸಾವು ನಮ್ಮನ್ನು ಆವರಿಸುವ ಮುನ್ನ ನಮ್ಮ ದೃಷ್ಟಿಯಲ್ಲೂ ನಮ್ಮ ನೋಟದಲ್ಲೂ ನಾನಾ ಬದಲಾವಣೆಯಾಗುತ್ತಂತೆ. ಅಂತಹ ವ್ಯಕ್ತಿಗಳು ವಿಭಿನ್ನವಾಗಿ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತಾರಂತೆ. ಅಲ್ಲದೆ ಮಾನಸಿಕ ಆರೋಗ್ಯ ಪ್ರಾಪ್ತಿಯಾಗುತ್ತಂತೆ. ಇದೆಲ್ಲವೂ ನಿಜಾನ? ವೈಜ್ಞಾನಿಕವಾಗಿ ಈ ಬಗ್ಗೆ ಹೇಳೋದೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಸಾವಿನ ಕುರಿತಾದ ವಿವರಣೆ ಹಾಗೂ ಅದಕ್ಕೆ ಮೂಲ ಕಾರಣಗಳೇನು ಅನ್ನೋದನ್ನ ನೋಡುವುದಾದ್ರೆ, ಸಾವು ಎಂದರೆ ಜೀವಿಯೊಂದರ ಜೈವಿಕ ಕ್ರಿಯೆಗಳ ಸಂಪೂರ್ಣ ಅಂತ್ಯ. ಸಾವು ಅಂದರೆ ದೇಹದಿಂದ ಆತ್ಮ ಬೇರ್ಪಡುವಿಕೆ. ಸಾವು ವೃದ್ಧಾಪ್ಯ, ರೋಗ, ಅಪಘಾತ ಅಥವಾ ಆತ್ಮಹತ್ಯೆಗಳಂತಹ ವಿವಿಧ ಕಾರಣಗಳಿಂದ ಸಂಭವಿಸಬಹುದು. ಇವುಗಳಲ್ಲಿ ಸ್ವಾಭಾವಿಕ ಮತ್ತು ಅಕಾಲಿಕ ಸಾವು ಎಂಬ ವಿಂಗಡಣೆ ಕೂಡ ಇದೆ. ಅದರಲ್ಲಿ ಒಂದು ಜೈವಿಕ ಅಂತ್ಯ, ಅಂದರೆ ಅಂಗಗಳ ಕಾರ್ಯ ಸ್ಥಗಿತಗೊಂಡು ಜೀವವು ಕೊನೆಗೊಳ್ಳೋದು. ಎರಡನೇದು ನಿಸರ್ಗದ ನಿಯಮ. ಜನನ ಮತ್ತು ಮರಣ ಎರಡೂ ಜೀವನದ ಭಾಗಗಳು. ಮೂರನೇದು ಆತ್ಮ ಮತ್ತು ದೇಹದ ಬೇರ್ಪಡುವಿಕೆ. ದೇಹದಿಂದ ಆತ್ಮವು ಸ್ವತಂತ್ರವಾಗುತ್ತೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಅದಕ್ಕಿರುವ ಕಾರಣಗಳು ವೃದ್ಧಾಪ್ಯ, ಅನಾರೋಗ್ಯ, ಅಪೌಷ್ಟಿಕತೆ, ಅಪಘಾತಗಳು, ಕೊಲೆ, ಆತ್ಮಹತ್ಯೆ ಇತ್ಯಾದಿ. ಹೀಗೆ ಸಾವು ಯಾವ ಕಾರಣದಿಂದಲೇ ಸಂಭವಿಸಬಹುದು. ಆದರೆ ಸಾವು ಬರುವ ಮುನ್ನ ಅಪಾರ ಸಂತೋಷ ಕೊಟ್ಟೇ ಹೋಗುತ್ತಂತೆ. ಸಾವಿಗೂ ಕೆಲ ಗಂಟೆಗಳು ಮಾನವನ ದೇಹದಲ್ಲಿ ಭಾರೀ ಬದಲಾವಣೆಯುಂಟಾಗುತ್ತೆ ಎಂದು ಅಮೆರಿಕನ್ ಖ್ಯಾತ ಮನೋವೈದ್ಯ ನಿಕೋಲಸ್ ಎಂಬುವರು ಸಾವಿಗೂ ಮುನ್ನ ದೇಹದಲ್ಲಿ ಹಾಗೂ ಮಾನಸಿಕವಾಗಿ ಘಟಿಸುವ ಭಾವನಾತ್ಮಕ ಸಂಗತಿಗಳನ್ನು ಪಟ್ಟಿ ಮಾಡಿದ್ದಾರೆ. ನಿಜಕ್ಕೂ ಇದೊಂದು ಎಲ್ಲರನ್ನೂ ಬೇರಿಸುವಂತೆ ಮಾಡುತ್ತೆ. ಅದೇನೆಂದರೆ, ಸಾವು ಸಮೀಪಿಸುತ್ತಿದ್ದಂತೆ ನಮ್ಮೊಳಗಿನ ನಾನು ಅನ್ನೋ ಭಾವನೆ ಹಾಗೂ ನನ್ನದು ಅನ್ನೋ ಅಹಂ ಕಟ್ಟಿ ಹಾಕಿರುವ ಕತ್ತೆ ಕಿರುಬದಂತೆ ಸಡಿಲಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೆ. ಈ ಜನ್ಮದಲ್ಲಿ ಪಟ್ಟಂತಹ ಸುಖ ದುಃಖಗಳ ರಭಸವು ಒಂದೇ ಸಮಯಕ್ಕೆ ಆವರಿಸಿಕೊಂಡು ಬಿಡುತ್ತವೆ. ಮೆದುಳು ಕೂಡ ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸಾವನ್ನ ತಪ್ಪಿಸಲು ಪ್ರಯತ್ನಿಸುತ್ತೆ. ಸಾವು ಸಮೀಪಿಸುತ್ತಿರುವ ಜನರು ಭಯ, ದುಃಖ, ಆತಂಕಗಳಿಂದ ಮಿಶ್ರಿತವಾಗಿ ತಾನು ದೇಹ ಮತ್ತು ಮನಸ್ಸಿನಿಂದ ಬೇರ್ಪಡುವ ನೋವನ್ನು ಅನುಭವಿಸುತ್ತಾರಂತೆ. ಈ ಸಂದರ್ಭಗಳಲ್ಲಿ ಟರ್ಮಿನಲ್ ಲುಸಿಡಿಟಿ ಅಂದರೆ ನಮ್ಮ ಚಿತ್ತದಲ್ಲಿ ಅಡಕವಾಗಿರುವ ಸಿಹಿ ಕಹಿ ನೆನಪುಗಳು, ಸಂಸಾರ ಸಂಬಂಧಗಳೆಂದು ನಾವು ಸಿಲುಕಿರುವ ಮಾಯೆ ನಮ್ಮಲ್ಲಿನ ಆಂತರಿಕ ವ್ಯವಸ್ಥೆಯನ್ನು ಕನಲಿಸಿಬಿಡುತ್ತೆ. ಈ ಟರ್ಮಿನಲ್ ಲುಸಿಡಿಟಿ ಅಂದ್ರೇನು ಅನ್ನೋದಕ್ಕೆ ನಿಖರವಾಗಿ ಹೇಳೋದಾದ್ರೆ, ಟರ್ಮಿನಲ್ ಲುಸಿಡಿಟಿ ಅಂದರೆ ಕಳೆದ 2 ತಿಂಗಳುಗಳು ಅಥವಾ ಕೆಲವು ದಿನಗಳಿಂದಲೂ ಸಾವು ಬರುವ ಮುನ್ನ ಆ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅಧಿಕವಾಗೋಕ್ಕೆ ಶುರುವಾಗುತ್ತೆ. ಆ ವ್ಯಕ್ತಿಗೆ ಮನೋಸ್ಥೈರ್ಯ ಅಧಿಕವಾಗುವುದಕ್ಕೆ ಶುರುವಾಗುತ್ತೆ. ಮಾನಸಿಕವಾಗಿ ಪ್ರಬಲನಾಗಿರ್ತಾನೆ. ಅಲ್ಲದೆ ತನ್ನ ಬದುಕಿನಲ್ಲಿ ಏನನ್ನ ಸಾಧಿಸಬೇಕೆಂಬುದರ ಸ್ಪಷ್ಟತೆ ಮತ್ತು ಅರಿವಿನ ಮರಳುವಿಕೆಯಾಗತ್ತೆ. ಇದು ಕೆಲವೊಮ್ಮೆ ಸಾವಿಗೂ ಕೆಲ ಗಂಟೆಗಳು ಅಥವಾ ದಿನಗಳ ಮೊದಲೇ ಸಂಭವಿಸುತ್ತೆ. ಆ ಸಮಯದಲ್ಲಿ ಆ ವ್ಯಕ್ತಿ ಅತ್ಯಂತ ಕ್ರಿಯಾಶೀಲನಾಗ್ತಾನೆ. ಸಕ್ರಿಯವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾನೆ. ಸ್ಪಷ್ಟವಾಗಿ ಮಾತನಾಡ್ತಾನೆ. ಅವರ ಎಲ್ಲ ಕುಟುಂಬ ಸದಸ್ಯರನ್ನು ಗುರುತಿಸ್ತಾನೆ ಮತ್ತು ಭೇಟಿಯಾಗಲು ಇಚ್ಛಿಸ್ತಾನೆ. ಅವರೊಂದಿಗೆ ಸಮಯವನ್ನು ಕಳೀತಾನೆ. ತುಂಬಾನೇ ಮುಕ್ತವಾಗಿ ಇಂಟರಾಕ್ಟ್ ಮಾಡ್ತಾನೆ ಎಂದು ಟರ್ಮಿನಲ್ ಲುಸಿಡಿಟಿ ಪ್ರಯೋಗದಲ್ಲಿ ವಿವರಣೆ ಸಿಗುತ್ತೆ. ಈ ವಿದ್ಯಮಾನದ ಹಿಂದಿನ ವಿಜ್ಞಾನ ಅಂದರೆ ಟರ್ಮಿನಲ್ ಲುಸಿಡಿಟಿಗೆ ಸ್ಪಷ್ಟವಾದ ಉತ್ತರ ಇಂದಿಗೂ ಸಿಗಲ್ಲ. ಆದರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದರ ಕುರಿತು ಹಲವಾರು ಊಹಾಪೋಹಗಳು ಮತ್ತು ಕೆಲವು ವಾದಗಳಿವೆ. ಅದರನ್ವಯ ದೇಹವು ಸ್ಥಗಿತಗೊಂಡಾಗ ಮೆದುಳು ಮತ್ತು ದೇಹದಲ್ಲಿನ ರಾಸಾಯನಿಕಗಳು ಬದಲಾವಣೆಗೆ ಒಳಪಡ್ತಾವೆ.
ಆದ್ದರಿಂದ ಕೆಲವು ಸಂಶೋಧಕರು ಮೆದುಳಿನ ಕೆಲವು ಭಾಗಗಳನ್ನು ಟೆಂಪರರಿ ಇನ್ಕ್ರೀಸ್ ಇನ್ ಲೈಟ್ನಿಂಗ್ ಅಪ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಂದು ಗುರುತಿಸ್ತಾರೆ. ಅಂದರೆ ನರವ್ಯೂಹಗಳನ್ನು ಬೆಳಗಿಸುವ ಬೆಳಕು ತಾತ್ಕಾಲಿಕವಾಗಿ ಏರಿಕೆಯಾಗತ್ತೆ ಎಂದು ನಂಬ್ತಾರೆ. ಇದು ವ್ಯಕ್ತಿಯನ್ನ ತನ್ನ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಅರಿವು ಮೂಡಿಸುವುದಲ್ಲದೆ ಆ ವಿಚಾರದಲ್ಲಿ ಮತ್ತಷ್ಟು ಸಕ್ರಿಯರನ್ನಾಗಿ ಮಾಡುತ್ತೆ. ಅಂತಿಮ ಕ್ಷಣಗಳಲ್ಲಿ ದೇಹವು ಒಂದು ರೀತಿಯಾಗಿ ನಾನು ಸಾಯಲ್ಲ, ಎಲ್ಲವನ್ನು ಸಾಧಿಸುತ್ತೇನೆ ಎಂದು ನಿರ್ಧರಿಸಿ ಬಿಡುತ್ತೆ. ಆ ತಾತ್ಕಾಲಿಕ ಸಂದೇಶವನ್ನೇ ಸಕ್ರಿಯಗೊಳಿಸುತ್ತೆ. ಆದರೆ ಇನ್ನು ಮುಂದೆ ಈ ದೇಹ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳುವ ಮೊದಲೇ ಮಾನವರನ್ನ ಹೆಚ್ಚು ಸಕ್ರಿಯರನ್ನಾಗಿ ಮತ್ತು ಚುರುಕಾಗಿ ಮಾಡುತ್ತೆ ಎಂದು ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಕೆಲವರಂತೂ ಸಾಯುವ ಕೊನೆ ದಿನಗಳಲ್ಲಿ ಎಲ್ಲದಕ್ಕೂ ಕೃತಜ್ಞರಾಗಿರ್ತಾರೆ. ಎಲ್ಲವೂ ದೇವರ ಆಟ, ಎಲ್ಲವೂ ಅವನ ಆಡಿದಂತೆ ಎಂದು ಮಾತಿನಲ್ಲೂ ಭಾವನೆಯಲ್ಲೂ ಅತ್ಯಂತ ವಿನಮ್ರವಾಗಿರ್ತಾರೆ. ದಿನಗಳು, ವಾರಗಳು ಅಥವಾ ತಿಂಗಳುಗಳು ಆಂತರಿಕವಾಗಿ ಹಿಂಸೆ ಪಟ್ಟ ನಂತರ ಮನಸ್ಸು ಹಗುರಾಗಲು ಪ್ರಾರಂಭಿಸುತ್ತೆ. ಪ್ರೀತಿ ಪಾತ್ರರನ್ನ ನೋಡಿ ನಗೋದು, ಮಾತನಾಡೋದು, ಕಾಳಜಿ ವಹಿಸುವಂತೆ ಕಿವಿ ಮಾತು ಹೇಳೋದು, ವಿದಾಯ ಹೇಳೋದು, ಹೀಗೆ ಆ ಕ್ಷಣವೆಲ್ಲವೂ ಅತ್ಯಂತ ಭಾವನಾತ್ಮಕವಾಗಿರುತ್ತೆ. ಅಂಥವರಿಗೆ ಆತ್ಮ ಮುಕ್ತಿಯನ್ನ ನೀಡುತ್ತೆ ಎಂಬ ಹೇಳಿಕೆಗಳು ಕೆಲವು ಮತಗಳಲ್ಲಿವೆ. ಈ ವೇಳೆ ಅಂದರೆ ಸಾವಿಗೂ ಮುನ್ನ ಮಾತನಾಡಿ ಹರುಷದಿಂದ ಮಾತನಾಡಿಸಿ ಮೃತಪಡುವ ವ್ಯಕ್ತಿಗೆ ಕಾಲನ್ನು ಕಲ್ಪಿಸುವ ಕೊನೆ ಕ್ಷಣಗಳು ಎಂದು ಹಿರಿಯರು ಹೇಳೋದಿದೆ. ಕೆಲವರು ಟರ್ಮಿನಲ್ ಲುಸಿಡಿಟಿ ಅಂದರೆ ದೇಹ ಅಥವಾ ಆತ್ಮವು ಅಲ್ಪಾವಧಿಗೆ ಮಾತ್ರ ಉಳಿಯುವ ಇಚ್ಛೆಯ ಸಂಕೇತ ಅಂತ ನಂಬ್ತಾರೆ. ಈ ಸಿದ್ಧಾಂತದಂತೆ ಸಾಯುತ್ತಿರುವ ವ್ಯಕ್ತಿಯು ತನ್ನ ಮನಸ್ಸಿನಾಳದಲ್ಲಿ ಜೀವಕ್ಕೆ ಮತ್ತೊಂದು ಅವಕಾಶ ನೀಡಲು ಶತಾಯಗತಾಯ ತನ್ನ ಶಕ್ತಿ ಮೀರಿ ಪ್ರಯತ್ನಿಸಲು ಬಯಸ್ತಾನೆ. ಹೀಗಾಗಿ ಅಂಥವರ ದೇಹ ಮತ್ತು ಮನಸ್ಸು ಆ ಕ್ಷಣವೇ ರೋಗ ಮುಕ್ತವಾಗಿ ಧನಾತ್ಮಕ ಶಕ್ತಿ ಮೈ ಮನಸ್ಸನ್ನು ಆವರಿಸಿಕೊಂಡು ಬಿಡುತ್ತೆ. ಆಗಲೇ ಇಂತಹ ಬೆಳವಣಿಗೆಗಳು ನಡೆಯುತ್ತವೆ ಎಂದು ಕೆಲವು ಸಂಶೋಧಕರ ತಂಡ ಅಭಿಪ್ರಾಯ ಪಡ್ತಾರೆ. ಇತರರ ಸಾವಿನ ಬಗ್ಗೆ ಇಷ್ಟೆಲ್ಲ ಕುತೂಹಲ ಹೊಂದಿರುವ ನಾವು ನಮ್ಮ ಸಾವಿನ ಅನಿವಾರ್ಯತೆ ಒಪ್ಪಿಕೊಳ್ಳಲು ನಿರಾಕರಿಸುವುದು ಮಾತ್ರ ವಿಚಿತ್ರವೆನ್ನಿಸುತ್ತೆ ಅಲ್ವಾ? ನಿತ್ಯ ಲಕ್ಷಾಂತರ ಜೀವಿಗಳು ಸಾವಿನ ಸಾಮ್ರಾಜ್ಯ ಸೇರ್ತಾರೆ. ಆದರೂ ಜನ ಈ ಐಹಿಕ ಜಗತ್ತಿನಲ್ಲಿ ತಾವು ಶಾಶ್ವತ ಎಂಬ ಭ್ರಮೆಯಲ್ಲೇ ಜೀವಿಸ್ತಾರೆ. ಇದಕ್ಕಿಂತ ವಿಚಿತ್ರವಾದುದು ಬೇರೇನಿದೆ ಎಂದು ಮಹಾಭಾರತದಲ್ಲೂ ಹೇಳಿದೆ. ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಲೇಬೇಕು. ನಾವೆಲ್ಲರೂ ತೋರಿಕೆಗೆ ಸಾವನ್ನ ಒಪ್ಪಿಕೊಳ್ತೇವಷ್ಟೇ. ಸಾವಿನ ನಂತರ ಏನಾಗುತ್ತದೆಂಬುದು ಬಲ್ಲವರಾರು ಅಲ್ವಾ? ಸಾವಿನ ಬಗ್ಗೆ ನಾವು ಎಷ್ಟೇ ಸಿದ್ಧಾಂತಗಳನ್ನು ಮಂಡಿಸಬಹುದು, ಆದರೆ ಸತ್ತ ನಂತರ ಎಲ್ಲಿಗೆ ಹೋಗ್ತೇವೆ ಎಂಬುದು ನಮಗೆ ನಿಖರವಾಗಿ ಗೊತ್ತಿಲ್ಲ. ಈ ಬಗ್ಗೆ ಯಾರೂ ಗಂಭೀರವಾಗಿ ಚಿಂತಿಸೋದೇ ಇಲ್ಲ. ಹೆಚ್ಚಿನವರು ನಮಗೆ ಸಾವೇ ಇಲ್ಲ ಎಂಬ ಭ್ರಮೆಯಲ್ಲಿ ಬದುಕ್ತಾರೆ. ಮುಂದಿನದರ ಬಗ್ಗೆ ಚಿಂತಿಸದೆ ಇಂದಿನ ಜೀವನವನ್ನ ಸಾಧ್ಯವಾದಷ್ಟು ಮೋಜಿನಿಂದ ಕಳೆಯುವತ್ತ ಅವರ ಗಮನ ಹರಿಸ್ತಾರೆ. ಇಂಥವರ ಮಧ್ಯೆಯೂ ಬೆರಳೆಣಿಕೆಯಷ್ಟು ಮಂದಿ ತಮ್ಮ ಸಾವಿನ ಬಗ್ಗೆ ಗಂಭೀರವಾಗಿ ಚಿಂತಿಸ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಾವಿನ ಮನೋವಿಶ್ಲೇಷಣೆ ಅಂದರೆ ಸೈಕಾಲಜಿ ಆಫ್ ಡೆತ್ ಹೆಚ್ಚು ಹೆಚ್ಚು ಜನಪ್ರಿಯವಾಗ್ತಿದೆ. ಪ್ರತಿಯೊಬ್ಬರೂ ನಿಶ್ಚಿಂತೆಯಿಂದ ಶಾಂತಿಯುತ ಸಾವಿಗೆ ಸಿದ್ಧರಾಗುವಂತೆ ಮಾಡುವುದು ಇದರ ಉದ್ದೇಶ. ಇಲ್ಲಿ ಸಾವು ಅನಿವಾರ್ಯ ಎಂಬ ಸತ್ಯವನ್ನ ಮನದಟ್ಟು ಮಾಡಿಸುವ ಮೂಲಕ ನಾವು ಸಾವಿನ ಕುರಿತು ಅತಿಯಾದ ಕಾತರ ಬೆಳೆಸಿಕೊಳ್ಳದಂತೆ ಮನಃಶಾಸ್ತ್ರಜ್ಞರು ಪ್ರಯತ್ನಿಸ್ತಾರೆ. ಆದರೆ ನಾಸ್ತಿಕವಾದಿಗಳು ಇಂತಹ ಪ್ರಯತ್ನಗಳನ್ನು ವಿರೋಧಿಸ್ತಾರೆ. ಸಾವಿನ ಕುರಿತ ಕೆಲ ಅಧ್ಯಯನಗಳನ್ನು ಪಲಾಯನವಾದ ಎಂದು ಟೀಕಿಸ್ತಾರೆ. ನಾಸ್ತಿಕವಾದಿಗಳ ಪ್ರಕಾರ ಈ ತಾತ್ಕಾಲಿಕ ಶರೀರವೇ ಸರ್ವಸ್ವ. ಈ ಐಹಿಕ ಜಗತ್ತಿನಲ್ಲಿ ಸಾಧ್ಯವಾದಷ್ಟು ಸುಖ ಅನುಭವಿಸೋದು ಮತ್ತು ಅಂತಹ ಸುಖ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದೇ ಜೀವನ ಎಂಬುದು ಅವರ ವಾದ. ಯಾವುದೇ ಪಶ್ಚಾತ್ತಾಪಗಳಿಲ್ಲದೆ ಗರ್ವದಿಂದ ಸಾಯಬೇಕು ಎಂಬುದಷ್ಟೇ ಇದರ ಅಪೇಕ್ಷೆ. ಆದರೆ ಸಾವು ಎಂದರೇನೆಂಬುದು ಮಾತ್ರ ಇವರಿಗೂ ನಿಖರವಾಗಿ ತಿಳಿದಿರೋದಿಲ್ಲ. ಆತ್ಮ ಮತ್ತು ಶರೀರ ಎರಡೂ ಪ್ರತ್ಯೇಕ ಎಂಬ ತಿಳುವಳಿಕೆಯೇ ಜೀವನ ಮತ್ತು ಸಾವಿನ ಕುರಿತ ನಿಜವಾದ ಜ್ಞಾನ. ದೇಹ ಮುಪ್ಪಾಗಿರಬಹುದು ಅಥವಾ ಯೌವನವಿರಬಹುದು, ಕಪ್ಪಿರಬಹುದು, ಬಿಳಿಯಿರಬಹುದು, ಸ್ತ್ರೀ ಇರಬಹುದು ಅಥವಾ ಪುರುಷನೇ ಆಗಿರಬಹುದು. ದೇಹವೆಂಬುದು ಆತ್ಮದ ಅಥವಾ ಒಳಗಿರುವ ಅಮರ ಆಧ್ಯಾತ್ಮಿಕ ಅಂಶದ ಹೊದಿಕೆ. ಈ ಪಾಠವನ್ನ ನಾವು ಮೊದಲು ಅರಿತುಕೊಳ್ಳಬೇಕಷ್ಟೆ. ಇದರಿಂದಲೇ ನಮ್ಮ ಶರೀರವು ಸತ್ತರೂ ಒಳಗಿರುವ ನಾವು ಸಾಯೋದಿಲ್ಲ ಎಂಬುದು ತಿಳಿಯುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ದೇಹವೇ ಸರ್ವಸ್ವ ಎಂಬುದು ಪ್ರಾಣಿಗಳ ಚಿಂತನೆ ಎಂದು ವೇದಗಳು ಹೇಳುತ್ತವೆ. ಮೃತ್ಯು ಸರ್ವ ಹರ್ಶ್ಚಾಂ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ.
ಮೃತ್ಯು ಭೌತಿಕ ಲೋಕದ ಒಂದು ಅವಿಭಾಜ್ಯ ಅಂಗ. ನಾವು ಈ ಕಟು ಸತ್ಯವನ್ನು ಮರೆತು ನಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದೇವೆ. ಆದ್ದರಿಂದ ನಾನೇ ಮೃತ್ಯುವಾಗಿ ಬಂದು ಲೌಕಿಕ ಚಟುವಟಿಕೆಗಳೆಲ್ಲವನ್ನು ನಿಲ್ಲಿಸುತ್ತೇನೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಈ ನಿತ್ಯ ಸತ್ಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳದೆ ಒಂದು ಶಾಶ್ವತ ಭ್ರಮೆಯಲ್ಲಿ ಬದುಕ್ತೇವೆ. ಆಶ್ಚರ್ಯದ ಸಂಗತಿ ಎಂದರೆ ಸಾವು ಬರಲಿದೆ ಎಂದು ಯಾರೂ ಒಪ್ಪಿಕೊಳ್ಳೋದಿಲ್ಲ. ಆದರೆ ಸಾವು ಎಂಬ ಕರಾಳ ಸತ್ಯ ಪ್ರತಿಯೊಬ್ಬರ ಎದುರೇ ನಿಂತಿದೆ ಎಂಬ ಯುಧಿಷ್ಠಿರನ ಮಾತಿನಲ್ಲಿ ಎಷ್ಟೊಂದು ಅರ್ಥ ಅಡಗಿದೆಯಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.